ಪಾಕ್ ವಿರುದ್ಧದ ಯುದ್ಧಕ್ಕೆ ಒಂದೆಡೆ ಮಾಸ್ಟರ್ ಪ್ಲಾನ್. I say to the whole world, punish every terrorist and their backer. ದೇಶದೆಲ್ಲೆಡೆ ಇಂದು ಮಾಕ್ ಡ್ರಿಲ್ ಅಣಕು ಪ್ರದರ್ಶನ. ಕಾಶ್ಮೀರದಲ್ಲಿ ಪಹಲ್ಗಾಮ್ ಉಗ್ರರ ದಾಳಿಯ ನಂತರ ಭಾರತ ಪಾಕಿಸ್ತಾನ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು, ಪ್ರಧಾನಿ ಮೋದಿ ರಾಜತಾಂತ್ರಿಕ ಮಾರ್ಗವನ್ನ ಹಿಡಿದು ಪಾಕಿಗೆ ಪೆಟ್ಟಿನ ಮೇಲೆ ಪೆಟ್ಟನ್ನ ಕೊಡ್ತಾ ಇದೆ. ಇದರ ನಡುವೆ ದೇಶದ 3 ಪಡೆಗಳ ಮುಖ್ಯಸ್ಥರಿಗೆ ಯುದ್ಧ ಸಂಬಂಧ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದೆ. ಇದರ ನಡುವೆ ನಾಳೆ ದೇಶಾದ್ಯಂತ ಮಾಕ್ ಡ್ರಿಲ್ ಮಡುಪನ ಅಣಕು ಪ್ರದರ್ಶನ ಮಾಡಲು ಸೂಚಿಸಲಾಗಿತ್ತು. ಅದರಂತೆ ಇಂದು ಕಾಶ್ಮೀರ ಕೆಲವು ಭಾಗಗಳಲ್ಲಿ ಮಾಕ್ ಡ್ರಿಲ್ ಅಣಕು ಪ್ರದರ್ಶನದ ಪ್ರಾಕ್ಟೀಸ್ ನಡೀತಾ ಇದೆ. ಭಾರತ ಪಾಕ್ ನಡುವೆ ಯುದ್ಧ ಸನ್ನಿಹಿತವಾಗ್ತಾ ಇದೆ ಅನ್ನೋ ಮಾತಿದೆ. ಇದರ ಬೆನ್ನಲ್ಲೇ ದೇಶದ ಮೂಲೆ ಮೂಲೆಯಲ್ಲಿ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ. ದೇಶದ 4 ಗಡಿ ಭಾಗಗಳಲ್ಲಿಯೂ ಮಿಲಿಟರಿ ಪಡೆ ಸಜ್ಜಾಗಿ ನಿಂತಿದೆ. ಇತ್ತ ಮಧ್ಯಪ್ರದೇಶದಲ್ಲಿ ಗಂಗಾ ಎಕ್ಸ್‌ಪ್ರೆಸ್ ರನ್ವೇನಲ್ಲಿ ವಾಯುಪಡೆಯ ಯುದ್ಧ ವಿಮಾನಗಳು ಹಗಲು ರಾತ್ರಿ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ಕಸರತ್ತನ್ನ ನಡೆಸ್ತಾ ಇದ್ವು. ಇನ್ನು ಬಾರ್ಡರ್ನಲ್ಲಿ ರೆಜಿಮೆಂಟ್ಗಳು ಯುದ್ಧ ಎದುರಿಸುವುದಕ್ಕೆ ಸನ್ನದ್ಧರಾಗಿದ್ದಾರೆ. ಇದೆಲ್ಲದರ ನಡುವೆ ಇಂದು ದೇಶಾದ್ಯಂತ ಹಲವು ಪ್ರದೇಶಗಳಲ್ಲಿ ಮಾಕ್ ಡ್ರಿಲ್ ಅಣಕು ಪ್ರದರ್ಶನವನ್ನ ನಡೆಸುತ್ತಿವೆ. ಪರಿಸ್ಥಿತಿ ನಿಯಂತ್ರಣ ಮತ್ತು ನಾಗರಿಕರ ರಕ್ಷಣೆಗಾಗಿ ದೇಶಾದ್ಯಂತ ಅಣಕು ತಾಲೀಮು ನಡೆಸಲಾಗ್ತಾ ಇದೆ. ಶಾಲಾ ಕಾಲೇಜು, ಸರ್ಕಾರಿ ಕಚೇರಿ, ರೈಲ್ವೆ ಸ್ಟೇಷನ್, ಪ್ರಮುಖ ಹಡಗು ನಿಲ್ದಾಣ ಹೀಗೆ ಕೆಲವು ಪ್ರದೇಶಗಳಲ್ಲಿ ಪೂರ್ವಭಾವಿ ಮಾಕ್ ಡ್ರಿಲ್ ಅಣಕು ಪ್ರದರ್ಶನ ನಡೆಸ್ತಾ ಇವೆ. ಒಂದು ವೇಳೆ ಪಾಕ್ ಮತ್ತು ಭಾರತದ ನಡುವೆ ಯುದ್ಧ ನಡೆದಿದ್ದೇ ಆದರೆ ಶಾಲಾ ಕಾಲೇಜು, ಕಚೇರಿ, ಮನೆ, ಸಾರ್ವಜನಿಕ ಸ್ಥಳ, ಹಡಗು ನಿಲ್ದಾಣಗಳಲ್ಲಿ ಹೇಗೆ ತಮ್ಮ ಪ್ರಾಣವನ್ನ ರಕ್ಷಿಸಿಕೊಳ್ಳಬೇಕು, ಹಾಗೆ ರಕ್ಷಣಾ ಪಡೆಗಳು ಯಾವ ರೀತಿ ಜನರ ರಕ್ಷಣೆಗೆ ಮುಂದಾಗಬೇಕು ಅನ್ನೋ ಮಾಕ್ ಡ್ರಿಲ್ ಮಾಡಲಾಗ್ತಾ ಇದೆ. ಕೇಂದ್ರ ಗೃಹ ಇಲಾಖೆಯ ಆದೇಶವನ್ನ ದೇಶದ ಎಲ್ಲಾ ಕಡೆಗಳಲ್ಲಿಯೂ ಕಟ್ಟುನಿಟ್ಟಾಗಿ ಫಾಲೋ ಮಾಡಲಾಗ್ತಾ ಇದೆ. ನಾಳೆ ಇಡೀ ದೇಶಾದ್ಯಂತ ಮಾಕ್ ಡ್ರಿಲ್ ಪ್ರದರ್ಶನ ನಡೆಸಲಾಗ್ತಾ ಇದೆ. ದೇಶಾದ್ಯಂತ ಒಟ್ಟು 259 ಪ್ರದೇಶಗಳಲ್ಲಿ ಮಾಕ್ ಡ್ರಿಲ್ ಮಾಡಲು ಪ್ರದೇಶಗಳನ್ನು ಗುರುತಿಸಲಾಗಿದೆ. ಇದರಲ್ಲಿ ಮೊದಲ ಭಾಗವಾಗಿ 13 ಪ್ರದೇಶಗಳು, ಎರಡನೇ ಭಾಗವಾಗಿ 201 ಪ್ರದೇಶಗಳು, ಮೂರನೇ ಭಾಗವಾಗಿ 35 ಪ್ರದೇಶಗಳನ್ನು ಗುರುತಿಸಿ ಮಾಕ್ ಡ್ರಿಲ್ ಮಾಡಲಾಗ್ತಾ ಇದೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ. I say to the whole world, punish every terrorist and their backer.